ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲೇ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಶುಭ ಸಂದೇಶವನ್ನ ಮತ್ತು ದೇವರ ವಾಕ್ಯವನ್ನ ಪಾಲಿಸಿ ನಡೆಯುವಂತ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ದೇವರ ಮಕ್ಕಳಾಗಿ ಪರಿವರ್ತನೆ ಹೊಂದುತ್ತಾರೆ. ಆದರೆ ಎಂದಿಗೆ ನಾವು ದೇವರ ವಾಕ್ಯವನ್ನ ಕಡೆಗಣಿಸಿ ಈ ಲೋಕದಲ್ಲಿ ಈ ಚಿಂತೆಯಲ್ಲಿಯೇ ನಾವು ಜೀವಿಸುತ್ತೇವೆಯೋ ಆಗ ದೇವರಿಂದ ದೂರ ಸರಿದು ಪಾಪಮಯ ಜೀವನವನ್ನು ನಡೆಸುತ್ತೇವೆ. ಹಾಗಾಗಿ ಕ್ರಿಸ್ತ ಹೇಳುವಂಥದ್ದು, ಯಾರು ದೇವರ ವಾಕ್ಯವನ್ನ ಪಾಲಿಸಿ ಆಲಿಸುತ್ತಾರೋ ಅವರು ಕ್ರಿಸ್ತನ ಸಹೋದರ ಸಹೋದರಿಯರು ಎಂಬುದಾಗಿ. ಆದರೆ ನಾವು ದೇವರ ವಾಕ್ಯವನ್ನು ಕಡೆಗಣಿಸಿದ್ದೇವೆ. ನಾವು ದೇವರ ವಾಕ್ಯವನ್ನು ಪಾಲಿಸಿ ನಡೆದಿದ್ದೇ ಆದಲ್ಲಿ ನಾವು ದೇವರ ಮಕ್ಕಳಾಗುತ್ತಿದ್ದೆವು. ಆದರೆ ಈ ಲೋಕದ ಪ್ರೀತಿಗಾಗಿ ಶುಭ ಸಂದೇಶವನ್ನು ಕಡೆಗಣಿಸಿ ದೇವರಿಂದ ದೂರ ಸರಿದು ಪಾಪಮಯ ಜೀವನವನ್ನೇ ನಮ್ಮ ಜೀವನವನ್ನಾಗಿ ಪರಿವರ್ತಿಸಿಕೊಂಡಿದ್ದೇವೆ. ಹಾಗಾಗಿ ನಾವು ದೇವರಿಂದ ದೂರ ಸರಿದಿದ್ದೇವೆ ಮತ್ತು ಪರರಿಂದಲೂ ಸಹ ದ್ವೇಷವನ್ನು ಅನುಭವಿಸುತ್ತಾ ದೇವರ ಪ್ರೀತಿಯನ್ನು ಸಹ ಕಳೆದುಕೊಂಡಿದ್ದೇವೆ. ಈ ತಪ್ಪುಗಳಿಗೆ ದೇವರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಈ ದಿವ್ಯ ಬಲಿಪೂಜೆಯನ್ನು ಯೋಗ್ಯರಾಗಿ ಭಾಗವಹಿಸಲು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ.